ಸಹನಟಿಯೊಬ್ಬರಿಗೆ ಫ್ಲ್ಯಾಟ್ ಕೊಡಿಸಿದ್ದೀರಾ ಅಂತ ಕೇಳಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಉತ್ತರ ಏನಾಗಿತ್ತು? ಜನರಿಗೆ ಇಷ್ಟವಾಗದಂತಹ ಯಾವ ಸಿನಿಮಾದ ಪಾತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟ ಆಗಿತ್ತು? ಫೋಟೋಗಳಿಗೆ ಪೋಸ್ ಕೊಡೋದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟ ಇರಲಿಲ್ವಾ? ನಿರ್ಮಾಪಕರ ಹತ್ರ ನನಗೆ ಇದೇ ಹೀರೋಯಿನ್ನೇ ಬೇಕು ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒತ್ತಾಯ ಮಾಡಿದ್ರ? ಕಲಾವಿದರ ಸಂಭಾವನೆಯಿಂದ ಪ್ರೊಡ್ಯೂಸರ್ಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನು ಹೇಳಿದರು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಧಣಿ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಒಂದು ಸಂದರ್ಶನವನ್ನು ಕೊಟ್ಟಿದ್ದರು. ಆಗೆಲ್ಲ ಪತ್ರಕರ್ತರು ಸಿನಿಮಾ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಿದ್ರು. ಅಂಥ ಸಮಯದಲ್ಲಿ ಈ ಒಂದು ಸಂದರ್ಶನವನ್ನು ಮಾಡಿದರು. ಶೂಟಿಂಗು ಒಂದು ಕಡೆ ನಡೀತಾ ಇರ್ತಿತ್ತು, ಅದರ ಗ್ಯಾಪಲ್ಲಿ ಸಂದರ್ಶನ ಕೂಡ ನಡೀತಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಒಂದು ಸಂದರ್ಶನದಲ್ಲಿ ಹಲೋ ಡ್ಯಾಡಿ ಸಿನಿಮಾದ ಒಂದು ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳ್ತಾರೆ. ಈ ಸಿನಿಮಾ ಜನರಿಗೆ ಇಷ್ಟ ಆಗಲಿಲ್ಲ, ಆದರೆ ಒಬ್ಬ ಕಲಾವಿದನಿಗೆ ತುಂಬ ಒಂದು ಖುಷಿ ಕೊಡುವಂತಹ ಪಾತ್ರ ಇದು, ತುಂಬ ಚಾಲೆಂಜ್ ಆಗಿ ಈ ಪಾತ್ರ ಇತ್ತು ಅಂತ ಹೇಳಿದರು. ಹಾಗೆಯೇ ಸ್ವಾತಿ ಕಿರಣಂ ಅನ್ನೋ ಸಿನಿಮಾದಲ್ಲಿ ಮಮ್ಮೂಟಿಯವರು ಮಾಡಿದಂತಹ ಪಾತ್ರ ಯಾವುದೇ ಒಂದು ಕಲಾವಿದನಿಗೆ ಖುಷಿ ಕೊಡುವಂತಹ ಪಾತ್ರ. ಪ್ರತಿಯೊಬ್ಬ ಕಲಾವಿದನು ಕೂಡ ತಾನು ಒಂದು ಈ ರೀತಿಯ ಒಂದು ಪಾತ್ರವನ್ನು ಮಾಡಬೇಕು ಅಂತ ಆಸೆ ಪಟ್ಟಿರ್ತಾನೆ, ಅಂತಹ ಪಾತ್ರ ಅದು. ಆದರೆ ಈ ಸಿನಿಮಾ ಕೂಡ ಜನರಿಗಷ್ಟು ಇಷ್ಟ ಆಗಲಿಲ್ಲ. ಈ ಸಿನಿಮಾದ ಒಂದು ಮೂಲ ಕಥೆ ಇರುವಂತಹ ಒಮೇಡಿಯನ್ ಅನ್ನೋ ಕೃತಿ ತುಂಬ ಒಂದು ಯಶಸ್ಸನ್ನು ಗಳಿಸಿತ್ತು. ಸಿನಿಮಾ ಯಾಕೋ ಹಿಟ್ಟಾಗಲಿಲ್ಲ. ಆದರೆ ನಾನು ಈ ಸಿನಿಮಾವನ್ನು 50 ಬಾರಿ ನೋಡಿದ್ದೀನಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಇದೇ ರೀತಿ ಭಾರ್ಗವ ಅವರ ನಿರ್ದೇಶನದ ಶಿವಶಂಕರ್ ಸಿನಿಮಾದ ಪಾತ್ರ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟ ಆಗಿತ್ತಂತೆ. ಆದರೆ ಯಾಕೋ ಈ ಸಿನಿಮಾ ಕೂಡ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ. ಹೀಗೆ ಹೇಳ್ತಾ ಹೇಳ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಸೀನನ್ನು ಶೂಟ್ ಮಾಡಿ ಬರ್ತಾರೆ. ಅವರು ಯಾವಾಗ ಹೊರಗೆ ಬರ್ತಾರೋ ಪತ್ರಕರ್ತರೆಲ್ಲ ಫೋಟೋಗೆ ಪೋಸ್ ಕೊಡಿ ಅಂತ ಒತ್ತಾಯ ಮಾಡ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಫೋಟೋಗೆ ಪೋಸ್ ಕೊಡೋದು ಅಂದರೆ ನನಗಿಷ್ಟ ಆಗಲ್ಲ, ನೀವು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಎಷ್ಟು ಬೇಕಾದರೂ ಫೋಟೋ ತೆಗೆದುಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ, ನನ್ನ ಹತ್ರ ಪೋಸ್ ಕೊಡಿ ಅಂತ ಮಾತ್ರ ಹೇಳಬೇಡಿ ಅಂತ ಹೇಳ್ತಾರೆ. ಆಗ ಪತ್ರಕರ್ತರು ನೀವು ಕನ್ನಡಕ್ಕಾದರೂ ತೆಗಿಬೋದಾ ಅಂತ ಕೇಳ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಟೈಮಲ್ಲಿ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಾಡ್ತಿದ್ರು. ಸರಿ, ಕನ್ನಡಕ ತೆಗೋಕ್ಕೆ ನಂಗೆ ಅಭ್ಯಂತರ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಪತ್ರಕರ್ತರು ನಿಮ್ಮ ಮುಖ ಸ್ವಲ್ಪ ಸಣ್ಣದಿದೆ, ಕನ್ನಡಕ ಹಾಕ್ಕೊಂಡ್ರೆ ಅದೇ ತುಂಬಿಡುತ್ತೆ, ಅದಕ್ಕೆ ಕನ್ನಡಕ ತೆಗೀರಿ ಅಂತ ಹೇಳ್ತಾರೆ. ನಂತರ ಈ ಫೋಟೋ ಸೆಷನ್ ಎಲ್ಲ ನಡೆಯುತ್ತೆ. ಆಗ ಪತ್ರಕರ್ತರೊಬ್ಬರು ಧೈರ್ಯ ಮಾಡಿ ನೀವೊಬ್ಬ ಸಹನಟಿಯನ್ನು ಮದುವೆಯಾಗಿದ್ದೀರಿ, ನಂತರ ಒಂದು ಫ್ಲ್ಯಾಟ್ ಕೂಡ ಕೊಡಿಸಿದ್ದೀರಿ ಅನ್ನೋ ಒಂದು ಗಾಳಿ ಸುದ್ದಿ ಇದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ನೀವೇ ಗಾಳಿ ಸುದ್ದಿ ಅಂತ ಹೇಳ್ತಿದ್ದೀರಾ, ಮತ್ತು ಯಾಕೆ ಕೇಳ್ತಿದ್ದೀರಾ ಅಂತ ಕೇಳ್ತಾರೆ. ನಾನು ಈ ರೀತಿ ಒಂದು ರೂಮರ್ಗಳಿಗೆ ಯಾವತ್ತೂ ಬೆಲೆ ಕೊಟ್ಟವನ್ನಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ, ನಾನು ಅದಕ್ಕೆಲ್ಲ ಇಮ್ಯೂನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಂತರ ಹೀಗೆ ಮಾತು ಮುಂದುವರಿಸ್ತಾ ಸ್ನೇಹ ಅನ್ನೋದನ್ನು ಈ ರೀತಿ ಒಂದು ಫ್ಲ್ಯಾಟ್ ತನಕ ತಂದಿಟ್ಟಿದ್ದಾರೆ. ಆ ಒಂದು ಹುಡುಗಿ ಇನ್ನೂ ಓದ್ತಾ ಇದ್ದಾಳೆ, ಸಿನಿಮಾದಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ, ಏನೋ ಒಂದು ಸಿನಿಮಾ ಅವಕಾಶ ಸಿಕ್ತು ಅಂತ ಸಿನಿಮಾ ಮಾಡಿದ್ದಾರೆ ಅಷ್ಟೇ, ಮತ್ತೇನೂ ಇಲ್ಲ ಅಂತ ಹೇಳ್ತಾರೆ. ಇದಾದ ನಂತರ ಪತ್ರಕರ್ತರು ನೀವು ನಿರ್ಮಾಪಕರಲ್ಲಿ ಇದೇ ಹೀರೋಯಿನ್ ಹಾಕ್ಕೊಳ್ಳಿ ಅಂತ ಹೇಳಿರಬೇಕು, ಅದಕ್ಕೆ ಈ ಥರ ಒಂದು ವದಂತಿ ಹರಡ್ತಾ ಇದೆ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾನು ಯಾವುದೇ ಪ್ರೊಡ್ಯೂಸರ್ಗೂ ಇದೇ ಹೀರೋಯಿನ್ ಹಾಕ್ಕೊಳ್ಳಿ, ಇದೇ ಒಂದು ಡೈರೆಕ್ಟರ್ ಹಾಕ್ಕೊಳ್ಳಿ ಅಂತ ಒತ್ತಾಯ ಮಾಡಿಲ್ಲ, ಅದು ನನ್ನ ಬಿಸ್ನೆಸ್ಸು ಅಲ್ಲ, ಅವ್ರ ಕೆಲಸದಲ್ಲಿ ನಾನೇ ಯಾಕೆ ತಲೆ ಹಾಕಲಿ, ಇಂಥ ಒಂದು ಸುದ್ದಿ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಅಲ್ಲ, ನಿಮ್ಗಷ್ಟು ಕೇಳಬೇಕು ಅಂತಿದ್ರೆ ನೀವು ಭಾರತೀಯವ್ರನ್ನೇ ಕೇಳಿ, ಎಲ್ಲ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಪಾಪ ಅವ್ರನ್ನ ಯಾಕೆ ಕೇಳೋದು ಅಂತ ಪತ್ರಕರ್ತರು ಕೇಳ್ತಾರೆ. ಅಲ್ಲ, ನನ್ನ ಬಗ್ಗೆ ಅವ್ರಿಗೆ ಎಲ್ಲನೂ ಗೊತ್ತಿದೆ, ನನ್ನ ಹತ್ತಿರದವ್ರ ಹತ್ರ ಭಾರತೀಯವ್ರ ಹತ್ರ ಕೇಳಿದ್ರೆ ನನ್ನ ಬಗ್ಗೆ ನಿಮಗೆಲ್ಲ ವಿಷಯನೂ ಗೊತ್ತಾಗುತ್ತೆ, ಮತ್ತು ನನ್ನ ಹತ್ರ ಕೇಳಬೇಕು ಅಂತಿಲ್ಲ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉತ್ತರ ಕೊಡ್ತಾರೆ. ಇದಾದ ನಂತರ ಒಂದು ಸ್ವಲ್ಪ ದಿನಗಳ ಹಿಂದೆ ನಡೆದ ಒಂದು ಹೋರಾಟದ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರಶ್ನೆ ಕೇಳಲಾಗುತ್ತೆ. ಅದೇನೆಂದರೆ, ನಮ್ಗೆ ಈ ರೀತಿ ಎಲ್ಲ ಸಮಸ್ಯೆ ಇದೆ ಅಂತ ಮುಖ್ಯಮಂತ್ರಿಗಳಿಗೆ ನೀಡಿದ ಪತ್ರದಲ್ಲಿ ಫೈನಾನ್ಷಿಯರ್ಸು ತುಂಬ ಬಡ್ಡಿ ಹಾಕ್ತಿದ್ದಾರೆ, ಕಲಾವಿದರು ಸಿಕ್ಕಾಪಟ್ಟೆ ಸಂಭಾವನೆ ತಗೊಳ್ತಿದ್ದಾರೆ, ಇದರಿಂದ ಪ್ರೊಡ್ಯೂಸರ್ಗಳಿಗೆ ಹೊರೆ ಆಗ್ತಿದೆ ಅಂತ ಒಂದು ವಿಷಯ ಬಂದಿತ್ತು, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಂಥ ಒಂದು ವಿಷಯದ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಯಾವುದಾದ್ರೂ ಒಂದು ಪ್ರೊಡ್ಯೂಸರು ನಾನು ಸಂಭಾವನೆಯಿಂದ ಜಾಸ್ತಿ ತಗೊಂಡಿದ್ದೀನಿ ಅಂತ ಹೇಳಿದಾರ, ನನ್ನ ಸಂಭಾವನೆಯಿಂದ ಅವರಿಗೆ ತೊಂದರೆ ಆಯಿತು ಅಂತ ಹೇಳಿದಾರ? ಕಲಾವಿದರ ಸಂಭಾವನೆ ಒಂದೇ ಸಮಸ್ಯೆ ಅಲ್ಲ, ಕಲಾವಿದರು ಒಂದೇ ಸಿನಿಮಾದ ಒಂದು ಯಶಸ್ಸಿಗೆ ಕಾರಣವಲ್ಲ. ಒಂದು ಸಿನಿಮಾ ಗೆಲ್ಲಲಿಕ್ಕೆ ಸೋಲಿಕ್ಕೆ ಬಹಳಷ್ಟು ಕಾರಣ ಇರುತ್ತೆ.
ಕಲಾವಿದ ಮಾತ್ರ ಎದುರುಗಡೆ ಕಾಣ್ತಾನೆ ಅಂತ ಉತ್ತರ ಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿರುವಂತಹ ವಿಷಯಗಳನ್ನು ನಕ್ಷತ್ರ ಲೋಕ ಅನ್ನೋ ಪತ್ರಿಕೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಟ್ಟಂತಹ ಸಂದರ್ಶನದಿಂದ ಆಯ್ದುಕೊಳ್ಳಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ತುಂಬ ಒಂದು ಕುತೂಹಲಭರಿತವಂತಹ ವಿಷಯಗಳು ನಮ್ಮ ದಂತಕಥೆಯ ಸೀರೀಸ್ನಲ್ಲಿ ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.